ಶಹಾಪುರದ ನಾವಿಗಲ್ಲಿಯ ಜುಮ್ಮಾ ಮಸೀದಿಯಲ್ಲಿ ಭಾರತ ನಗರದ ಯಂಗ್ ಕಮಿಟಿ ಮತ್ತು ಪಂಚ ಕಮಿಟಿ ವತಿಯಿಂದ ಆಯೋಜಿಸಲಾಗಿದ್ದ ಸೌಹಾರ್ದ ಇಫ್ತಿಯಾರ್ ಕೂಟವು ಭಾವೈಕ್ಯತೆಯ ಸಂಗಮಕ್ಕೆ ಸಾಕ್ಷಿಯಾಯಿತು. ಈ ಭಾಗದಲ್ಲಿ ಕಳೆದ ಹಲವು ವರ್ಷಗಳಿಂದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಪರಸ್ಪರ ಹಬ್ಬಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ರಂಜಾನ್ ಇಫ್ತಿಯಾರ್ನಲ್ಲಿ ಹಿಂದೂ ಬಾಂಧವರು ಹಾಗೂ ಗಣೇಶೋತ್ಸವದಂತಹ ಸಂದರ್ಭಗಳಲ್ಲಿ ಮುಸ್ಲಿಂ ಬಾಂಧವರು ಕೈಜೋಡಿಸುವ ಮೂಲಕ ಇಡೀ ಬೆಳಗಾವಿ ನಗರಕ್ಕೆ ನಾವಿಗಲ್ಲಿ ಮಾದರಿಯಾಗಿದೆ ಎಂದು ಸಂಘಟಕರು ಮತ್ತು ಸ್ಥಳೀಯ ಮುಖಂಡರು ಹೆಮ್ಮೆಯಿಂದ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಶಹಾಪುರ ಸಿಪಿಐ ಸಿಮಾನಿ, ಮಾಜಿ ಮಹಾಪೌರ ನೇತಾಜಿ ಜಾಧವ್, ನಗರ ಸೇವಕರಾದಂತಹ ರವಿ ಸಾಳುಂಕೆ, ರಮೇಶ್ ಸೊಂಟಕ್ಕೆ ಸೇರಿದಂತೆ ಪ್ರಮುಖರಾದ ಅಹಮದ್ ಮೋಮಿನ್, ಅಬ್ದುಲ್ ಬಾಗಲಕೋಟೆ, ಸಾದಿಕ್ ಕೊತ್ವಾಲ್, ಜಾಕೀರ್ ಕನಬರ್ಗಿ, ಮಹದೇವ್ ಪಾಟೀಲ್ ಹಾಗೂ ಸತೀಶ್ ಪಾಟೀಲ್ ಭಾಗವಹಿಸಿದರು. ನಗರ ಸೇವಕ ರವಿ ಸಾಳುಂಕೆ ಅವರು ನವಿಗಲ್ಲಿಯ ಹಿಂದೂ ಮುಸ್ಲಿಂ ಬಾಂಧವರು ಕಳೆದ ಹಲವಾರು ವರ್ಷಗಳಿಂದ ಎಲ್ಲ ಹಬ್ಬ ಉತ್ಸವಗಳನ್ನು ಒಟ್ಟಾಗಿ ಆಚರಿಸುತ್ತೇವೆ. ಪ್ರತಿ ವರ್ಷ ಇಫ್ತಾರ್ ಕೂಟದಲ್ಲಿ ಹಿಂದೂ ಬಾಂಧವರು ಮತ್ತು ಗಣೇಶೋತ್ಸವದಲ್ಲಿ ಮುಸ್ಲಿಂ ಬಾಂಧವರು ಭಾಗಿಯಾಗುತ್ತಾರೆ. ಎಲ್ಲ ಜಾತಿ ಧರ್ಮದ ಹಬ್ಬ ಉತ್ಸವಗಳನ್ನು ಸೌಹಾರ್ದತೆಯಿಂದ ಆಚರಿಸಲಾಗುತ್ತದೆ ಎಂದರು. ನಮ್ಮ ನಿರ್ದೇಶಿತ ಸದಸ್ಯ ರಮೇಶ್ ಸೊಂಟಕೆ ಅವರು ನವಿಗಲ್ಲಿಯಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಈ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಇಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಕೂಡಿಕೊಂಡು ಎರಡೂ ಧರ್ಮದ ಹಬ್ಬಗಳನ್ನು ಸೌಹಾರ್ದತೆಯಿಂದ ಆಚರಿಸುತ್ತೇವೆ ಎಂದರು. ಮಾಜಿ ನಗರ ಸೇವಕ ನೇತಾಜಿ ಜಾಧವ್ ಅವರು ಜನಪ್ರತಿನಿಧಿಗಳು ಮತ್ತು ಹಿಂದೂ ಮುಸ್ಲಿಂ ಬಾಂಧವರು ಇಂದು ಪ್ರತಿ ವರ್ಷದಂತೆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಹಿಂದೂ ಮುಸ್ಲಿಂ ಬಾಂಧವರು ಯಾವುದೇ ಭೇದ ಭಾವ ಮಾಡದೆ ಪರಸ್ಪರ ಹಬ್ಬಗಳಲ್ಲಿ ಭಾಗಿಯಾಗಿ ಸೌಹಾರ್ದತೆಯನ್ನು ತೋರುತ್ತೇವೆ. ಪ್ರತಿಯೊಂದು ಉತ್ಸವವು ಶಾಂತಿ ರೀತಿಯಿಂದ ಆಚರಿಸಲಾಗುತ್ತದೆ. ನವಿಗಲ್ಲಿಯ ಈ ಪರಂಪರೆ ಎಲ್ಲೆಡೆ ಮಾದರಿಯಾಗಿದೆ ಎಂದರು. ಬೆಳಗಾವಿಯ ಶಹಾಪುರ ನಾವಿಗಲ್ಲಿಯ ಜುಮ್ಮಾ ಮಸೀದಿಯಲ್ಲಿ ಭಾರತ ನಗರದ ಯಂಗ್ ಕಮಿಟಿ ಮತ್ತು ಪಂಚ ಕಮಿಟಿ ವತಿಯಿಂದ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿದ್ದು ಹಿಂದೂ ಮುಸ್ಲಿಂ ಬಾಂಧವರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಅಲ್ಲದೆ ಈ ಭಾಗದ ನಗರ ಸೇವಕರು ನಮ್ಮ ಆಮಂತ್ರಣವನ್ನು ಗೌರವಿಸಿ ಭಾಗಿಯಾಗಿ ಸೌಹಾರ್ದತೆಯ ಸಂದೇಶವನ್ನು ನೀಡಿದ್ದಾರೆ ಎಂದು ಸಾದಿಕ್ ಕೊತ್ವಾಲ್ ಹೇಳಿದರು. ಮಹದೇವ್ ಪಾಟೀಲ್ ಅವರು ರಂಜಾನ್ ನಿಮಿತ್ತ ನವಿಗಲ್ಲಿ ಶಹಾಪುರದ ಜಾಮಿಯಾ ಮಸೀದಿಯ ವತಿಯಿಂದ ಪ್ರತಿ ವರ್ಷ ಜಾತಿ ಧರ್ಮದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರಲಾಗುತ್ತಿದೆ. ರಂಜಾನ್ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಇಫ್ತಾರ್ ಕೂಟವನ್ನು ಆಯೋಜಿಸಲಾಗುತ್ತದೆ. ಸಂಪೂರ್ಣ ಬೆಳಗಾವಿಗೆ ನವಿಗಲ್ಲಿ ಒಂದು ಮಾದರಿ ಸಂದೇಶವಾಗಿದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನವಿಗಲ್ಲಿ ಈ ಇಫ್ತಿಯಾರ್ ಕೂಟವನ್ನು ಅತ್ಯಂತ ಸರಳ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇಲ್ಲಿ ನಾವು ಎಲ್ಲ ಸಮಾಜ ಎಲ್ಲ ಧರ್ಮದವರು ಈ ಕಾರ್ಯಕ್ರಮ ಪ್ರತಿ ವರ್ಷ ಎಲ್ಲ ಗಣಪತಿ ಉತ್ಸವ ಆಗಿರ್ಬೋದು, ಎಲ್ಲ ಉರ್ದು ಹಬ್ಬಗಳಾಗಿರ್ಬೋದು, ಎಲ್ಲಾನು ನಾವೆಲ್ಲ ಧರ್ಮದವರು ಕೂಡಿಕೆಸಿಂದ ಭಾವೈಕ್ಯತಾ ಒಂದು ಸಂಕೇತ ಅಂತೇಳಿ ನಾವು ಎಲ್ಲ ಹಬ್ಬಗಳನ್ನ ಎಲ್ಲರೂ ಜೊತೆಯಾಗಿ ನಾವು ಆಚರಣೆ ಮಾಡ್ತೇವೆ. ಇದಕ್ಕ ಉದಾಹರಣೆ ಅಂತಂದ್ರೆ ಈ ಒಂದು ಇಫ್ತಿಯಾರ್ ಕೂಟ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿ ಸ್ಥಳೀಯ ಇನ್ಸ್ಪೆಕ್ಟರ್ ಬಹಳ ಅತ್ಯಂತ ಮುತುವರ್ಜಿ ವಹಿಸಿ ಎಲ್ಲಾ ಸಮಾರಂಭದೊಳಗ ಅವರು ಬಹಳಷ್ಟು ಉತ್ಸಾಹದಿಂದ ಕಾರ್ಯಕ್ರಮವನ್ನು ಪಾಲ್ಗೊಂಡ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾರೋ. ಅದಕ್ಕಾಗಿ ಇಲ್ಲಿ ಸೇರಿದಂತ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ, ಹಿಂದೂ ಬಾಂಧವರಿಗೆ ಎಲ್ರಿಗೂ ವಂದನೆ सल्लीसी ಎರಡು ಮಾತು आमच्या नवी गल्लीतील मुस्लिम पंच कमिटी मुस्लिम बांधव यांना रमजानच्या शुभेच्छा. प्रति वर्षाप्रमाणे इफ्तियार पार्टीला त्यांनी आम्हाला आमंत्रण दिलं. त्या आमंत्रणाला मान देऊन आम्ही इथं आलो. त्यांनी जो आमचा मान सन्मान केला त्याबद्दल मी वार्डाच्या नगरसेवक या नात्याने त्या सर्व मुस्लिम बांधवांना मी धन्यवाद देतो. गेले कित्येक वर्ष आमच्या गल्लीमध्ये हिंदू मुस्लिम सर्व सणामध्ये एकत्र येतात. काय गणपती असो किंवा मुस्लिमच्या ईद किंवा रमजान असो, त्यामुळे सर्वजण एकत्र येऊन सण साजरे करतात. आणि यासाठी आज इथं आमचे खास करून सतीश पाटील साहेब आले, महादेव पाटील साहेब आले, सगळेच भारतनगरचे पंच कमिटी आले. त्या सर्वांचं मी वार्डाच्या नगरसेवक नात्याने सर्वांचं धन्यवाद. आज या ठिकाणी रमजान निमित्त जामा मशीद नवी गल्ली यांच्या वतीनं प्रतिवर्षाप्रमाणे या ठिकाणी हिंदू आणि मुस्लिम जो एकत्र येण्याचा जो प्रयोग करतायत, खरोखर तो प्रयोग अत्यंत वाखाणण्याजोगा आहे. कारण जातीय सलोखा निर्माण करायचा असेल
तर या शहापूर नवी गल्ली या भागातून निर्माण झालेला आहे. गेली कित्येक वर्ष एकदाच या ठिकाणी जो जातीय सलोखा बिघडला होता, त्याच्यानंतर जवळजवळ आज 25 वर्ष या ठिकाणचे सारे हिंदू आणि मुस्लिम बांधव एक दिलानं या ठिकाणी राहतात. प्रत्येक वर्षी हिंदू बांधवांना सन्मानानं या ठिकाणी इफ्तार पार्टीला बोलवलं जातं आणि प्रत्येक हिंदू मुस्लिम या ठिकाणी लहान असतील मोठे असतील ते एकत्र गुण्यागोविंदानं राहतात. आणि हाच एक संदेश अख्ख्या बेळगावला इथून जातोय की जातीय सलोखा कसा निर्माण करायचा. या नवी गल्ली जामा मस्जिद या ठिकाणी दरवर्षी हा इफ्तार पार्टीचं आयोजन करत आहे. त्यामुळे मी साऱ्या मुस्लिम बांधवांना, यंग कमिटी त्याचप्रमाणे मुस्लिम पंच कमिटी यांना मी धन्यवाद देतोय आणि या ठिकाणी बोलवल्याबद्दल आमचा मान सन्मान केल्याबद्दल मी धन्यवाद मानतोय आणि इथंच थांबतोय. धन्यवाद. अस्सलाम वालेकुम. जो नवी गली जुमा मस्जिद जमात के और यंग कमेटी के तरफ से जो प्रोग्राम रखा गया है, ये इफ्तार पार्टी का, इसमें हमारे मोहल्ले के हिंदू यंग कमेटी और पंच कमेटी और हमारे भारत नगर के यंग कमेटी और पंच कमेटी और हमारे शाहपुर एरिया के कारपोरेटर, एक दो चार कारपोरेटर है, सब कारपोरेटर हमारे आके ये इफ्तार पार्टी के अवसर बहुत इस तरह से प्रोग्राम में शामिल होते हैं. हमारे दावत को लब्बैक कहते हैं और हम इनका बहुत बड़ा शुक्र अदा करते हैं. साथ साथ हमारे शाहपुर के सिपाही साहब, ये भी हमारे लिए बहुत अच्छी तरह से हमारे साथ में मिलजुल के रहते हैं. हम इनका भी बहुत शुक्रिया अदा करते हैं. बस सादी कोतवाल. नाजिम बिटकेरी, KMM न्यूज, बेळगावी. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.